ಮಾತಲ್ಲೇ ಮಿಂಚು ತಂದ ನನ್ನೋಳು ಈ ಮಾಯಾವಿ, ಚಂದ್ರನೇ ಜುಂಕಿ ಮಾಡಿ ಇಟ್ಕೊಂಡಿದ್ಲು ಹಾಯಾಗಿ, ಮುದ್ದಾದ ಕಣ್ಣಿಗೊಂದು ಪುಟ್ಟ ಕೆನ್ನೆಗೊಂದು ನಕ್ಷತ್ರ ತಂದು ಕೊಡಲೇನು ಮಾಯಾವಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಣೇಶನ ವಾಹನ ಯಾಕೆ ಮೂಷಿಕಾನೆ ಅಂತ ನೀವು ಗೊತ್ತಾ? ಸೊ ಈ ವಿಡಿಯೋದಲ್ಲಿ ಆ ಕತೆ ಏನು ಅಂತ ಹೇಳ್ತೀನಿ, ಬನ್ನಿ ಕೇಳಿಸ್ಕೊಳ್ಳೋಣ. ಮೊದಲನೇದಾಗಿ ಒಬ್ರು ಗಾನ ಗಂಧರ್ವ ಇರ್ತಾರೆ. ಆ ಗಾನ ಗಂಧರ್ವನ ಹೆಸರು ಕ್ರೌಂಚ ಅಂತ. ಈ ಗಾನ ಗಂಧರ್ವ ಹಾಗೆ ಸಂಚರಿಸಬೇಕಾದ್ರೆ ಆಕಸ್ಮಿಕವಾಗಿ ವಾಮದೇವ ಋಷಿಯವರ ಪಾದನ ತುಳಿದ್ಬಿಡ್ತಾರೆ. ಇದರಿಂದ ಕೋಪಗೊಂಡ ವಾಮದೇವ ಋಷಿ ಕ್ರೌಂಚ ಗಾನ ಗಂಧರ್ವನಿಗೆ ಒಂದು ಶಾಪ ಕೊಡ್ತಾರೆ. ಆ ಶಾಪ ಏನಪ್ಪ ಅಂತಂದರೆ, ಇನ್ನ ಸಂಪೂರ್ಣವಾದ ದೇಹ ಇಲಿಯಾಗಿ ಬದಲಾಗಲಿ. ಶಾಪದ ಅನುಸಾರವಾಗಿ ಕ್ರೌಂಚ ಅವರು ಇಲಿಯಾಗಿ ಬದಲಾಗ್ತಾರೆ. ಆದರೆ ಆಶ್ಚರ್ಯ ಏನಂದರೆ, ಎಲ್ಲ ಇಲಿಗಳ ರೀತಿ ಇವರು ಬದಲಾಗಲ್ಲ, ಒಬ್ಬ ದೊಡ್ಡ ಆಕಾರದ ಇಲಿಯಾಗಿ ಬದಲಾಗ್ತಾರೆ. ಇದರಿಂದ ಈ ಇಲಿಗೆ ಆಗೋ ಪ್ರಾಬ್ಲಮ್ ಏನಂದರೆ, ಇದು ಹೋಗೋ ಕಡೆ ಎಲ್ಲ ತುಂಬ ಅಪಾಯಗಳನ್ನು ಮಾಡುತ್ತೆ. ತನ್ನ ಸುತ್ತಮುತ್ತಲಿರುವಂತಹ ಎಲ್ಲ ವಸ್ತುಗಳನ್ನ ಹಾಳು ಮಾಡ್ತಾ ಇರುತ್ತೆ. ಹೀಗೆ ಒಂದಿನ ದೈತ್ಯಾಕಾರದ ಇಲಿ ಮಹರ್ಷಿ ಪರಶರವರ ಆಶ್ರಮದ ಮೇಲೆ ಕಾಲನ್ನು ಇಡುತ್ತೆ. ಆದರೆ ಬೇಸರ ಪಡೋ ವಿಷಯ ಏನಂದರೆ, ಇದೇ ಆಶ್ರಮದಲ್ಲಿ ನಮ್ಮ ಪ್ರಥಮಾದಿ ಪೂಜಿತ ಗಣೇಶರು ಇರ್ತಾರೆ. ಈ ದೈತ್ಯಾಕಾರದ ಇಲಿ ತನ್ನ ಆಶ್ರಮವನ್ನು ನೆಲ ಸಮಾಧಿ ಮಾಡಿತ್ತಲ್ಲ ಎಂಬ ಕಾರಣಕ್ಕೆ ಗಣಪತಿಗೆ ಬಹಳಷ್ಟು ಕೋಪ ಬರುತ್ತದೆ. ಆ ಇಲಿಯನ್ನು ಪಾಶಾಸ್ತ್ರ ಬಳಸಿ ತಾನಿರುವ ಕಡೆ ಕರೆಸಿಕೊಂಡ ನಂತರ ಗಣೇಶ ಆ ಇಲಿಗೆ ಶಿಕ್ಷೆ ಕೊಡುವುದಾಗಿ ಹೇಳುತ್ತಾರೆ. ಇದನ್ನು ಕೇಳಿದ ಕೂಡಲೇ ಆ ಇಲಿಯು ಗಣೇಶನಲ್ಲಿ ತಪ್ಪಾಯಿತು ಎಂದು ಕ್ಷಮೆಯನ್ನು ಕೇಳುತ್ತದೆ. ಹಾಗೆ ತಾನು ಇದನ್ನು ಬೇಕೆಂದು ಮಾಡಿಲ್ಲ ಎಂಬುದನ್ನು ತಿಳಿಸುತ್ತದೆ. ಕರುಣಾಮಯಿಯಾದ ಗಣೇಶನು ಇಲಿಯನ್ನು ಕ್ಷಮಿಸಿ ಅಂದಿನಿಂದ ಇಲಿಯು ತನ್ನ ವಾಹನವಾಗಬೇಕೆಂದು ತಿಳಿಸುತ್ತಾನೆ. ಇಲಿಯು ದೈತ್ಯಾಕಾರದಲ್ಲಿದ್ದರೂ ಅದಕ್ಕೆ ಗಣೇಶನ ಭಾರವನ್ನು ಹೊರಲಾಗಲಿಲ್ಲ. ಆದ ಕಾರಣ ಇಲಿಯು ಗಣೇಶನಿಗೆ ತನ್ನ ಭಾರವನ್ನು ಕಡಿಮೆ ಮಾಡಿಕೊಳ್ಳಲು ಕೇಳುತ್ತದೆ. ಗಣೇಶನು ಆಗಲಿ ಎಂದು, ಇಲಿಯು ತನ್ನನ್ನು ಹೊರುವಂತೆ ಆಗಲಿ ಎಂದು ತನ್ನ ಭಾರವನ್ನು ಕಮ್ಮಿ ಮಾಡಿಕೊಂಡನು. ಇದಾಗಿತ್ತು ಗಣೇಶ ಹಾಗೆ ಅವನ ವಾಹನವಾದ ಮೂಷಿಕನ ಕತೆ.